ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 12 ಹಾಗೂ 13 ಮತ್ತು 14ನೇ ಕಂತಿನ ಹಣ ಒಟ್ಟಿಗೆ 6,000 ಜಮಾ ಆಗ್ತಾ ಇರುವಂಥದ್ದು. ಸೊ ಹಾಗಾದರೆ ಯಾವ ರೀತಿಯಾಗಿ ಜಮಾ ಆಗ್ತಾ ಇದೆ, ಈ ಒಂದು 13 ಜಿಲ್ಲೆಗಳಿಗೆ ಜಮಾ ಆಗ್ತಾ ಇರುವಂಥದ್ದು. ಈ ಒಂದು 13 ಜಿಲ್ಲೆಗಳಂತೂ ನೀವು ತಿಳ್ಕೊಳ್ಳೇಬೇಕು. ಯಾಕಂದರೆ ಈ ಒಂದು 13 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು, ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುವಂತಹ ಚಾನ್ಸಸ್ ಇದೆ. ಸೊ ಹಾಗಾದರೆ ವೀಕ್ಷಕರೇ, ಇನ್ನೂ ಕೂಡ ನೀವು ಬಿಡುಗಡೆ ಆಗಿಲ್ಲ 13 ಹಾಗೂ 14ನೇ ಕಂತಿನ ಹಣ, ನೀವು ಹೇಳ್ತಾ 6,000 ಅಂತ ನಾನು ಹೇಳ್ತಾ ಇಲ್ಲ, ಇದನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ವತಃ ಹೇಳ್ತಾ ಇರುವಂಥದ್ದು. ಸೊ ಯಾವ ರೀತಿಯಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನಾನು ನಿಮಗೆ ಲೈವ್ ಪ್ರೂಫ್ ಆಗಿ ಕ್ಲಿಪ್ ಸಮೇತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಹೀಗಾಗಿ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ನಿಮಗೆ ತಿಳಿಸ್ಕೊಡ್ಲೇಬೇಕಾಗಿರುವಂತಹ ಮಾಹಿತಿ ಇದೆ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೊಂದೇ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟಾಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊನೆಯದಾಗಿ ಲೇಟೆಸ್ಟ್ ಆಗಿ ಅಪ್ಡೇಟನ್ನು ಕೊಟ್ಟಿರುವಂಥದ್ದು. ಸೊ ಈಗ ಹೇಳ್ತಾ ಇದ್ದೀನಿ ಕೇಳಿ. ಇಲ್ಲಿ ನಾವು ಯಾವ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯನ್ನು ಸ್ಟಾರ್ಟ್ ಮಾಡಿದೀವಿ ಅಂದ್ರೆ, ಇಲ್ಲಿ ಮಹಿಳೆಯರಿಗೋಸ್ಕರನೇ ಸ್ಟಾರ್ಟ್ ಮಾಡಿರುವಂಥದ್ದು. ಮಹಿಳೆಯರ ಸಬಲೀಕರಣಗೋಸ್ಕರ, ಮಹಿಳೆಯರು ಬೆಳವಣಿಗೆಗೋಸ್ಕರ, ಮಹಿಳೆಯರು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳಿ, ಅವ್ರಿಗೊಂದು ಧೈರ್ಯ ಸಿಗ್ಲಿ ಅಂತ ಈ ಒಂದು ಯೋಜನೆಯನ್ನ ನಾವು ಜಾರಿ ಮಾಡಿರುವಂಥದ್ದು. ಈ ಒಂದು ಗೃಹಲಕ್ಷ್ಮಿ ಯೋಜನೆ ಯಾವತ್ತಿಗೂ ಸತ್ಯ, ಇದು ನಿತ್ಯ. ಇದನ್ನ ಬಂದ್ ಮಾಡ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ, ಇದನ್ನ ಬಂದ್ ಮಾಡೋದಿಲ್ಲನೂ ಕೂಡ. ಸೊ ನಾವು ಇರುವವರೆಗೂ ಕೂಡ, ಕಾಂಗ್ರೆಸ್ ಸರ್ಕಾರ ಇರುವವರೆಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಇದ್ದೇ ಇರುತ್ತೆ. ಸೊ ಎಲ್ಲ ಮಹಿಳೆಯರ ಖಾತೆಗೆ 2,000 ರೂಪಾಯಿ ಹಣ ಹೋಗ್ತಾನೆ ಇರತ್ತೆ ಅಂತ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂಥದ್ದು. ಇದಾದ್ಮೇಲೆ ಸ್ಪಷ್ಟನೆಯನ್ನ ಏನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಈಗಾಗಲೇ 2,000 ರೂಪಾಯಿ ಒಂದು 11ನೇ ಕಂತಿನ ಹಣ ಅಂತೂ ನಾವು ಹಾಕಿಕೊಟ್ಟಿದ್ದೀವಿ. ಅದರಲ್ಲಿ ಒಂದು 80% ಫಲಾನುಭವಿಗಳಿಗಾದರೂ ಹಾಕಿದ್ದೀವಿ. ಇನ್ನು ಉಳಿದಂತಹ 20% ಫಲಾನುಭವಿಗಳಲ್ಲಿ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಹೊಂದಿರುವಂತಹ ಫಲಾನುಭವಿಗಳು ಭಾಳ ಇದ್ದಾರೆ. ಸೊ ಅದರಲ್ಲಿ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳದ್ದು ಆದಾಯ ತೆರಿಗೆ ಟ್ಯಾಕ್ಸ್ ಪೇರ್ ಮಾಡೋರು ಇದ್ದಾರೆ. ಸೊ ಅದರಲ್ಲಿನೇ ಎಲ್ಲ ಒಂದು ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇದ್ದಾವೆ, ಎಲ್ಲ ಒಂದು ಡಾಕ್ಯುಮೆಂಟ್ಸ್ ಆಗಿರಲಿ, ಅವರು ಎಲಿಜಿಬಲ್ ಕೂಡ ಇದ್ದಾರೆ. ಸೊ ಅಂತಹ ಒಂದು ಮಹಿಳಾ ಫಲಾನುಭವಿಗಳು ಕೂಡ ಇದ್ದಾರೆ. ಸೊ ಆದರೆ ಅವರಿಗೆ ಹಣ ಏಕೆ ಹೋಗಿಲ್ಲ ಅನ್ನುವಂತಹ ಕಾರಣವನ್ನ ಹೇಳಿದ್ರು. ಇಲ್ಲಿ ಕೇಳಿ, ಬಹಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಲ್ಲ, ನನಗೆ ಇನ್ನೂ ಕೂಡ 11ನೇ ಕಂತಿನ ಹಣನೇ ಬಂದಿಲ್ಲ, ನಾವು ಎಲಿಜಿಬಲ್ ಇದ್ದೀವಿ, ನಾವು ಎಲ್ಲದಕ್ಕೂ ಈ ಒಂದು BPL ರೇಷನ್ ಕಾರ್ಡ್ಗೆ ಅರ್ಹರಿದ್ದೀವಿ ಅಂತ ಹೇಳ್ತಾ ಇರ್ತೀರಲ್ಲ. ಸೊ ಕಾರಣ ಕೊಟ್ಟಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್. ಇದು ಇಂಥವರಿಗೆ ಏನಪ್ಪಾ ಅಂದರೆ, ಬಹಳಷ್ಟು ಫಲಾನುಭವಿಗಳು ಒಂದು ಮುಖ್ಯವಾಗಿ ಹಳ್ಳಿಯಲ್ಲಿರುವಂತಹ ಫಲಾನುಭವಿಗಳು ಬ್ಯಾಂಕ್ಗಳಲ್ಲಿ ಟ್ರಾನ್ಸಾಕ್ಷನ್ನೇ ಮಾಡಿಲ್ಲ ಅಂತ, ಅಂದರೆ ಬ್ಯಾಂಕ್ಗಳಲ್ಲಿ ಅಮೌಂಟ್ ಹಾಕೋದು ತೆಗೆಯೋದು ಮಾಡಿಲ್ವಂತೆ. ಸೊ ಹಾಗಾದರೆ ಆ ಒಂದು ಟ್ರಾನ್ಸಾಕ್ಷನ್ನೇ ಇರಲಿಲ್ಲಪ್ಪ ಅಂದರೆ ಆ ಒಂದು ಅಕೌಂಟು ಡೆಡ್ ಅಕೌಂಟ್ ಅಂತ ಕ್ರಿಯೇಟ್ ಆಗಿರುತ್ತೆ. ಸೊ ಒಂದು ಡೆಡ್ ಅಕೌಂಟ್ ಅಂತ ಮಾಡಿರ್ತಾರೆ. ಸೊ ಅದನ್ನು ಹೋಗಿ ನೀವು ಏನು ಮಾಡಬೇಕು, ಸ್ಟಾರ್ಟ್ ಮಾಡಬೇಕಾಗತ್ತೆ, ರೀಓಪನ್ ಮಾಡಬೇಕಾಗತ್ತೆ. ಆ ಒಂದು ಬ್ಯಾಂಕ್ಗಳಲ್ಲಿರುವಂತಹ ಯಾವ್ಯಾವ ಬ್ಯಾಂಕ್ ಇದಾವೆ ನೋಡ್ಕೊಳ್ಳಿ. ಸೊ ಆ ಬ್ಯಾಂಕ್, ಆಯಾ ಬ್ಯಾಂಕ್ಗಳಲ್ಲಿರುವಂತಹ ಅಕೌಂಟ್ಗಳನ್ನು ರೀಓಪನ್ ಮಾಡಿದ್ದೆ ಆದರೆ ಸೊ ಅದಕ್ಕೆ ಅಮೌಂಟನ್ನು ಹಾಕ್ಕೊಡ್ತಾರೆ. ಸೊ ಅದಕ್ಕೆ ಇಂಥವರು ಕೂಡ ಬಹಳಷ್ಟು ಫಲಾನುಭವಿಗಳಿದ್ದಾರೆ. ಸೊ ಅವರೆಲ್ಲರೂ ಕೂಡ ಒಂದು ಎಚ್ಚರಿಕೆಯಿಂದ ಒಂದು ಅಕೌಂಟ್ಗಳನ್ನು ಒಂದು ಸ್ಟಾರ್ಟ್ ಮಾಡಿದ್ದೆ ಆದರೆ ಸೊ ಅವ್ರಿಗಿರುವಂತಹ ಪೆಂಡಿಂಗ್ ಅನ್ನು 11ನೇ ಕಂತಿನ ಹಣ ಆದಾಗೆ ಜಮಾ ಆಗತ್ತೆ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ಇನ್ನು ಈ ಒಂದು 80% ಫಲಾನುಭವಿಗಳೇನಿದಾರಲ್ಲ, ಸೊ ಅವರೇ 100% ಫಲಾನುಭವಿಗಳಾಗ್ಬಿಡ್ತಾರೆ ಇನ್ಮೇಲಿಂದ. ಯಾಕಂದ್ರೆ ಮೊದಲಿಗೆ 10ನೇ ಕಂತಿನಲ್ಲಿ ಟೋಟಲಿ 1,28,00,000 ಫಲಾನುಭವಿಗಳಿದ್ರು. ಸೊ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಷ್ಟೊಂದು ಫಲಾನುಭವಿಗಳಿದ್ರು. ಸೊ ಅದಾದಮೇಲೆ ಆ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಹಳಷ್ಟು ಫಲಾನುಭವಿಗಳನ್ನು ತೆಗೆದುಹಾಕಲಾಗಿದೆ. ಸೊ ಆಹಾರ ಇಲಾಖೆಯಿಂದ BPL ರೇಷನ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡಲಾಗಿದೆ. ಸೊ ಈ ರೀತಿ ಸಾಕಷ್ಟು ಫಲಾನುಭವಿಗಳನ್ನ ಈ ಒಂದು ಯೋಜನೆಗಳಿಂದ ತೆಗೆದುಹಾಕಿರುವಂತಹ ಕಾರಣಕ್ಕಾಗಿ ಆ ಒಂದು ಫಂಡು 1,28,00,000 ಫಲಾನುಭವಿಗಳಿಗೆ ರಿಲೀಸ್ ಆಗಿತ್ತು. ಸೊ ಅದಾದಮೇಲೆ ಆ ಒಂದು ರಿಲೀಸ್ ಆದ ಕಾರಣಕ್ಕಾಗಿ ಅಲ್ಲಿ ಯಾರ್ಯಾರ್ದು ಒಂದು ಅಕೌಂಟ್ಗಳನ್ನ ಡೆಡ್ ಅಕೌಂಟ್ ಅಂತ ಕ್ರಿಯೇಟ್ ಆಗಿದೆ ಅವ್ರದ್ದಾಗಿರಲಿ, ಮತ್ತು BPL ರೇಷನ್ ಕಾರ್ಡನ್ನು ತೆಗೆದುಹಾಕಿರೋರ್ದಾಗಿರಲಿ, ಮತ್ತು ಆದಾಯ ತೆರಿಗೆ ಟ್ಯಾಕ್ಸ್ ಪೇರ್ ಮಾಡೋರ್ದಾಗಿರಲಿ, ಮತ್ತು 4 ವೀಲರ್ ಕಾರು ಯಾರ್ದಿದೆ ನೋಡಿ, ವಾಹನ ವೈಟ್ ಬೋರ್ಡ್ ಕಾರು, ಇಂಥವ್ರೆಲ್ಲರದು ಕೂಡ ತೆಗೆದುಹಾಕಿರುವಂತಹ ಕಾರಣಕ್ಕಾಗಿ ಅವರಿಗೆ ಬರಬೇಕಾಗಿರುವಂತಹ ಒಂದು ಅಮೌಂಟು ಉಳಿದಿತ್ತು. 11ನೇ ಕಂತಿನ ಹಣ ಆಲ್ಮೋಸ್ಟ್ ಒಂದು 20 ಲಕ್ಷ ಫಲಾನುಭವಿಗಳು, 25 ಲಕ್ಷ ಫಲಾನುಭವಿಗಳ ಹಣ ಉಳಿದಿದೆ. ಸೊ ಅದನ್ನೆಲ್ಲನೂ ಕೂಡ ಈಗ ಏನು ಮಾಡ್ತಾರೆ, 12ನೇ ಕಂತಿನಲ್ಲಿ ಅಳವಡಿಸ್ತಾ ಇದ್ದಾರೆ. ಸೊ 12ನೇ ಕಂತಿನ ಫಲಾನುಭವಿಗಳಿಗೆ, ಒರಿಜಿನಲ್ ಫಲಾನುಭವಿಗಳಿಗೆ ಸೊ ಈ ಒಂದು ಹಣವನ್ನು ಹಾಕ್ತಾ ಇರುವಂಥದ್ದು ಅತಿ ಸ್ಲೋ ಆಗಿ
ಪ್ರತಿ ಯಾವ ಜಿಲ್ಲೆಗಳು ಹೇಳ್ತಾ ಹೋಗ್ತಿದ್ದೀನಲ್ಲ, ಸೊ ಆ ಒಂದು ಜಿಲ್ಲೆಗಳಲ್ಲಿರುವಂತಹ ಫಲಾನುಭವಿಗಳಿಗೆ ಹಂತ ಹಂತವಾಗಿ ಆ ಒಂದು ಜಮಾ ಮಾಡ್ತಾ ಇರುವಂಥದ್ದು 2,000 ರೂಪಾಯಿ. ಸೊ ಇನ್ನು 12 ಹಾಗೂ 13 ಹಾಗೂ 14ನೇ ಕಂತಿನ ಹಣ ಫಂಡು ಒಮ್ಮೆಲೆ ರಿಲೀಸ್ ಆಗೋದಿದೆ. ಓಕೆನಾ. ಸೊ ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂಥದ್ದು. ಮುಖ್ಯವಾಗಿ ಇದನ್ನು ನೀವು ತಿಳ್ಕೊಬೇಕಾಗತ್ತೆ. ಸೊ ಇಲ್ಲಿ ಮುಖ್ಯವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ಮುಂದೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಏನು ಈ ಒಂದು 13 ಜಿಲ್ಲೆಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ನೋಡಿ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ. ಸೊ ಈ ಒಂದು ಜಿಲ್ಲೆಗಳಿಗೆ ಈ ಒಂದು ಫಂಡ್ ರಿಲೀಸ್ ಆಗ್ತಾ ಇರುವಂಥದ್ದು. ಎಲ್ಲರಿಗೂ ಕೂಡ ಒಟ್ಟಿಗೆ ಜಮಾ ಆಗೋದಿಲ್ಲ, ಹಂತ ಹಂತವಾಗಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಇಂದು ಜಮಾ ಆದರೆ ನಾಳೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ, ನಾಡ್ದು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ, ಈ ರೀತಿಯಾಗಿ ಹಂತ ಹಂತವಾಗಿ ಅಮೌಂಟು ಜಮಾ ಆಗ್ತಾ ಇರುವಂಥದ್ದು. ಒಟ್ಟಿಗೆ ಯಾರಿಗೂ ಕೂಡ ಅಂದರೆ ಒಂದು ಜಿಲ್ಲೆ, ಈಗ 2-3 ಜಿಲ್ಲೆಗಳನ್ನ ತೆಗೆದುಕೊಂಡ್ರೆ ಸೊ ಒಂದು ಎಲ್ಲ ಜಿಲ್ಲೆಗಳಲ್ಲಿ ಒಮ್ಮೆಲೆ ಜಮಾ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅಷ್ಟೊಂದು ಒಮ್ಮೆ ಅಮೌಂಟು ಟ್ರಾನ್ಸಾಕ್ಷನ್ ಕೂಡ ಮಾಡಲಿಕ್ಕೆ ಬರೋದಿಲ್ಲ. ಸೊ ಅಷ್ಟೊಂದು ಫಂಡ್ ಕೂಡ ರಿಲೀಸ್ ಆಗಿಲ್ಲ. ಸೊ ಇಲ್ಲಿ 11ನೇ ಕಂತಿನ ಹಣ ಏನು ಅಮೌಂಟ್ ಜಮಾ ಆಗಬೇಕಾಗಿತ್ತಲ್ವ, ಸೊ ಅಲ್ಲಿ ಹೋಗಬೇಕಾಗಿರುವಂಥವ್ರಿಗೆ ಹೋಗಿದೆ, ಉಳಿದ ಅಂದರೆ ಇಲ್ಲದವರಿಗೆ ಒಂದು ಅಮೌಂಟ್ ಹಾಕಿಲ್ಲ. ಸೊ ಅಲ್ಲಿ ಅಮೌಂಟ್ ಬಹಳಷ್ಟು ಉಳಿದಿರುವಂಥದ್ದು. ಸೊ ಅದನ್ನು ಈಗ 12ನೇ ಕಂತಿನಲ್ಲಿ ಹಣ ನಿಮಗೆಲ್ಲರಿಗೂ ಕೂಡ ಹಾಕ್ತಾ ಇರುವಂಥದ್ದು ಈಗ ರಾಜ್ಯ ಸರ್ಕಾರ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಸೊ ಅದನ್ನು ಒಂದು ಒಳ್ಳೆಯ ಕೆಲಸನೇ ಅಂತಾನೆ ಹೇಳ್ಬೋದು. ಯಾಕಂದರೆ ಆ ಒಂದು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಹೊಂದಿರುವಂತಹ ಫಲಾನುಭವಿಗಳಿಗೆ ಹಣ ಹಾಕಲೇಬಾರ್ದಾಗಿತ್ತು. ಸೊ ಅದನ್ನು ಈಗ ಕಟ್ಟುನಿಟ್ಟಾಗಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು ರಾಜ್ಯ ಸರ್ಕಾರ. ಅದರಲ್ಲಿ ಮತ್ತೆ ಮೋಸ ಆಗಬಾರ್ದು. ಇನ್ನೊಂದು ಯಾರು ಅರ್ಹತೆ ಇರುತ್ತೆ ನೋಡಿ, ಸೊ ಅವ್ರಿಗೆ ಅಮೌಂಟ್ ಹಾಕಲೇಬೇಕು. ಯಾಕಂದರೆ ಅಮೌಂಟ್ ಹಾಕ್ಲಿಕ್ಕೆ ಅವ್ರಿಗೂ ಕೂಡ ಅಮೌಂಟ್ ಹಾಕಲಿಲ್ಲಪ್ಪ ಅಂದರೆ ಸೊ ಇವರು ಆ ರೀತಿ ಕೆಲಸ ಮಾಡಿ ಉಪಯೋಗ ಇಲ್ದಂಗೆ ಆಗುತ್ತೆ. ಯಾಕಂದರೆ ಒರಿಜಿನಲ್ ಫಲಾನುಭವಿಗಳಿಗೆ ಹಾಕಲಿಲ್ಲಪ್ಪ ಅಂದರೆ ಮೋಸನೇ ಅಲ್ವಾ. ಸೊ ಅವ್ರಿಗೆ ಹೋಗಬೇಕಾಗಿರುವಂತಹ ಹಣ ಅವ್ರಿಗೆ ಹೋಗಲೇಬೇಕು. ಸೊ ಅದಕ್ಕೋಸ್ಕರ ಈ ಒಂದು ಎಚ್ಚರಿಕೆಯಿಂದ ಕೆಲಸ ಮಾಡ್ತಾ ಇದೆ ಒಂದು ರಾಜ್ಯ ಸರ್ಕಾರ. ನೋಡೋಣ ಈಗ ಈ ಒಂದು 12ನೇ ಕಂತಿನ ಹಣ ಕೂಡ ಫಂಡ್ ಕೂಡ ರಿಲೀಸ್ ಆಗ್ತಾ ಇದೆ. 12, 13, 14ನೇ ಕಂತಿನ ಈಗಾಗಲೇ ಹಣಕಾಸು ಇಲಾಖೆ ಹತ್ರ ಮಾತನಾಡಿದ್ದೀನಿ ಅಂತ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆ ಕೊಟ್ಟಿರುವಂಥದ್ದು. CM ಅವ್ರ ಹತ್ರ ಮಾತನಾಡಿದ್ದೀನಿ. ಈಗಾಗಲೇ CM ಅವರು ಹಣಕಾಸು ಇಲಾಖೆಗೂ ಕೂಡ ನೋಟಿಸನ್ನು ಹೊರಡಿಸಿದ್ದಾರೆ. ಸೊ ಅಲ್ಲಿಂದ ಕೂಡ ಫಂಡ್ ರಿಲೀಸ್ ಆಗೋದಿದೆ. ಆ ಒಂದು ಫಂಡ್ ರಿಲೀಸ್ ಆದ ತಕ್ಷಣ ಏನು ನಮ್ಮ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅಮೌಂಟ್ ರಿಲೀಸ್ ಆಗತ್ತಲ್ಲ, ಸೊ ಅಲ್ಲಿಂದ ನಿಮ್ಮೆಲ್ಲರ ಖಾತೆಗೆ ಆದಷ್ಟು ಬೇಗ ನಿಮ್ಮೆಲ್ಲರ ಖಾತೆಗೆ ಡೈರೆಕ್ಟಾಗಿ ಅಂದರೆ ಏನು DBT ದಿಂದ ಟ್ರೆಜರಿಗೆ ಪುಷ್ ಮಾಡ್ತೀವಿ. ಆ ಒಂದು DBT ಮುಖಾಂತರ ಬ್ಯಾಂಕ್ಗಳು ಏನು ಮಾಡ್ತವೆ, ಅಪ್ಡೇಟ್ ಮಾಡ್ಕೋತವೆ. ಸೊ ಅಪ್ಡೇಟ್ ಅಂದರೆ ಪ್ರತಿಯೊಂದು ಬ್ಯಾಂಕ್ಗಳಲ್ಲಿ ಎಷ್ಟೆಷ್ಟು ಖಾತೆಗಳಿದ್ದಾವೆ ಸೊ ಅನ್ನುವಂಥದ್ದನ್ನು ಲಿಸ್ಟ್ ರೆಡಿ ಮಾಡಿಕೊಂಡು ಸೊ ಅವರ ಒಂದು ಬ್ಯಾಂಕ್ಗಳಲ್ಲಿ ಈ ಒಂದು ಹಣವನ್ನು ಅಪ್ಡೇಟ್ ಮಾಡ್ಕೋತಾರೆ. ಎಷ್ಟೆಷ್ಟು ಕಂತುಗಳಿದ್ದಾವೆ, ಎಷ್ಟೆಷ್ಟು ಪೆಂಡಿಂಗ್ಗಳಿದ್ದಾವೆ, ಸೊ ಎಷ್ಟೆಷ್ಟು ಹಾಕಬೇಕಾಗಿದೆ ಅನ್ನುವಂಥದ್ದನ್ನು ರೆಡಿ ಮಾಡಿಕೊಂಡು ಅಲ್ಲಿರುವಂತಹ ಫಲಾನುಭವಿಗಳಿಗೆ ಹಣವನ್ನು ಹಾಕುವಂತಹ ಕೆಲಸ ಬ್ಯಾಂಕ್ಗಳು ಮಾಡ್ತವೆ. ಓಕೆನಾ. ಸೊ ಏನಾದರೂ ತಾಂತ್ರಿಕ ದೋಷ ಆದರೂ ಸಹಿತ ಅದನ್ನು ಬಗೆಹರಿಸಲಿಕ್ಕೆ ಈ ಗವರ್ನರ್ಸ್ ಅವರು ಇರ್ತಾರಂತ ಹೇಳಿದ್ದಾರೆ. ಯಾಕಂದರೆ ಅಲ್ಲಿ 10 ಕೋಟಿ ವ್ಯವಹಾರ ಮಾಡುವಾಗಲೇ ಒಂದು ತಾಂತ್ರಿಕ ದೋಷ ಆಗುತ್ತೆ. ಅಂಥದ್ರಲ್ಲಿ ಇಲ್ಲಿ 2,400 ಕೋಟಿ 2,600 ಕೋಟಿ ವ್ಯವಹಾರ ಮಾಡಬೇಕಲ್ವಾ. ಸೊ ಅದಕ್ಕೋಸ್ಕರ ಸಹಜವಾಗಿ ತಾಂತ್ರಿಕ ದೋಷ ಉಂಟಾಗತ್ತೆ ಅಂತ ಒಂದು ಮಾಹಿತಿ ಬಂದಿರುವಂಥದ್ದು, ಲಭ್ಯವಾಗಿರುವಂಥದ್ದು. ಸೊ ಇಷ್ಟಂತೂ ನಿಮಗೆ ವೀಕ್ಷಕರ ಸ್ಪಷ್ಟನೆಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಸೊ ಅದರ ಜೊತೆಗೇನೆ ಈಗಾಗಲೇ ನಿಮಗೆ ಹಣ ಬಂದಿಲ್ಲಪ್ಪ, ಹಿಂದಿನ ಕಂತುಗಳು ಲೇಟ್ ಕೂಡ ಆಗ್ತಾ ಇದೆ ಅಂತ ನೀವು ಅಂದ್ಕೊಂಡಿರ್ತೀರಾ. ಸೊ ಹಾಗಾದರೆ ಮುಂದೆ ಬಿಡುಗಡೆ ಮಾಡುವಂತಹ ಸಂದರ್ಭದಲ್ಲಿ ಈಗ 14ನೇ ಕಂತಿನ ಹಣ ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ಬರೀ 14ನೇ 13 ಹಾಗೂ 14ನೇ ಕಂತಿನ ಹಣ ಅಷ್ಟೇ ಹಾಕೋದಿಲ್ಲ. ಅವರು ನಿಮಗೆ ಬರಬೇಕಾಗಿರುವಂತಹ 12ನೇ ಕಂತಿನ ಹಣ ಕೂಡ ಹಾಕಿನೇ ಮುಂದಿನ ಕಂತುಗಳನ್ನು ಹಾಕಲಿಕ್ಕೆ ರೆಡಿ ಮಾಡ್ತಾರೆ. ಓಕೆನಾ. ಸೊ ಯಾವುದೇ ಕಾರಣಕ್ಕೆ ಹಿಂದಿನ ಕಂತುಗಳು ಡಿಲೀಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅವುಗಳನ್ನು ಕೂಡ ನಾವು ಹಾಕ್ಕೊಡ್ತೇವೆ. ನೆಕ್ಸ್ಟ್ ಮುಂದೆ ಬರುವಂತಹ ಹಣ ಕೂಡ ನಾವು ಹಾಕ್ಕೊಡ್ತೇವೆ. ಸೊ ಆ ರೀತಿ ನಮ್ಮ ಸರ್ಕಾರ ಕೆಲಸ ಮಾಡುತ್ತೆ. ಸೊ ಯಾರಿಗೂ ಕೂಡ ಮೋಸ ಆಗೋದಿಲ್ಲ, ಯಾರಿಗೂ ಕೂಡ ಒಂದು ಕಂತುಗಳು ಕೂಡ ಮಿಸ್ ಆಗೋದಿಲ್ಲ. ಸೊ ಹೀಗಾಗಿ ಅವರಿಗೆ ಬರಬೇಕಾಗಿರುವಂತಹ ಎಲ್ಲ ಕಂತುಗಳನ್ನು ಕೂಡ ನಾವು ಹಾಕ್ಕೊಡ್ತೇವೆ. ಸೊ ಒಮ್ಮೆಲೆ ಕೊಡಲಿಕ್ಕಾಗಲ್ಲಪ್ಪ ಅಂದ್ರೂ ಕೂಡ ಹಂತ ಹಂತವಾಗಿ ನಾವು ಹಾಕ್ಕೊಡ್ತೇವೆ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ವೀಕ್ಷಕರೇ. ಸೊ ಇದ್ರ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯವಿಲ್ಲ. ಇನ್ನು 2-3 ದಿನಗಳಲ್ಲಿ ಈ ಒಂದು 12ನೇ ಕಂತಿನ ಫಂಡ್ ಕೂಡ ರಿಲೀಸ್ ಆಗೋದಿದೆ. ಸೊ ಇಷ್ಟಂತರೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟನ್ನು ಲೇಟೆಸ್ಟ್ ಆಗಿ ಕೊಟ್ಟಿರುವಂಥದ್ದು. ಸೊ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೇನೆ. ಸೊ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.